ಗಲಾಟೆಗೆ ಈಶ್ವರಪ್ಪ ಕಾರಣ ಅಂತ ಎಸ್ಡಿಪಿಐ ಗಂಭೀರ ಆರೋಪವನ್ನ ಮಾಡಿದೆ. ಶಿವಮೊಗ್ಗ ನಗರ ಶಾಸಕ ಈಶ್ವರಪ್ಪ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದೆ. ಇವತ್ತು ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ, ಶಿವಮೊಗ್ಗ ಗಲಭೆಗೂ ನಮಗೂ ಸಂಬಂಧ ಇಲ್ಲ, ಎಲ್ಲದಕ್ಕೂ ಕಾರಣ ಈಶ್ವರಪ್ಪ ಅಂತ ಆರೋಪ ಮಾಡಿದ್ದಾರೆ. ಬಿಜೆಪಿ ರಾಜಕೀಯವಾಗಿ ಅವರಿಗೆ ಎಲೆಕ್ಷನ್ಗೆ ಹೋಗ್ಲಿಕ್ಕೆ ಯಾವುದೇ ಅಜೆಂಡಾಗಳಿಲ್ಲ. ಕೋಮು ಸಂಘರ್ಷಗಳನ್ನು ಸೃಷ್ಟಿಸಿಕೊಂಡು ಈ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸಿಕೊಂಡು ಸಮಾಜದ ನಡುವೆ ಒಡಕನ್ನು ಮೂಡಿಸಿ ಕೋಮು ಧ್ರುವೀಕರಣ ಮಾಡುವಂತಹ ಹುನ್ನಾರದ ಭಾಗವಾಗಿದೆ. ಅದಕ್ಕಾಗಿ ಇದನ್ನೆಲ್ಲವನ್ನ ಎಸ್ಡಿಪಿಐಯ ಬಾಯಿಗೆ ಸವರಲಿಕ್ಕೆ ಅವರು ಬರ್ತಾ ಇದ್ದಾರೆ. ಅದೇನೋ ಹೇಳ್ತಾರೆ, ಒಂದು ಗಾದೆ ಇದೆ, ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಕೋತಿ ತಾನು ಕೆಟ್ಟಿದ್ದಲ್ಲದೆ ಇಡೀ ವನವನ್ನೇ ಕೆಳಿಸ್ತಂತೆ. ಮಾಡಿದ್ದು ಇವರು ಎಲ್ಲ ಅವಾಂತರಗಳು. ಇದನ್ನ ಎಸ್ಡಿಪಿ ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮ್ಗೆ ಸರಸ್ವತಿ ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸವರಲಿಕ್ಕೆ ಬರ್ತಾ ಇದೆ. ಎಸ್ಡಿಪಿಐ ನೇರವಾಗಿ ಆರೋಪ ಮಾಡ್ತಾ ಇದೆ. ಈ ಎಲ್ಲಾ ಘಟನಾವಳಿಗಳು ಗಲಭೆಗಳ ಹಿಂದೆ ಹರಕಲು ಬಾಯಿಯ ರಾಜಕೀಯ ಸಂತ್ರಸ್ತರಾಗಿರುವ ಈಶ್ವರಪ್ಪನವರ ಕೈವಾಡ ಇದೆ. ಅವರನ್ನ ಬಂಧನಕ್ಕೊಳಪಡಿಸಿ ಅವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ಈ ಬಜರಂಗ ದಳದ ಯಾರೆಲ್ಲ ಬಂದು ಇಲ್ಲಿ ರೌಡಿ ಶೀಟರ್ಗಳು ಗಲಭೆ ಮಾಡಿದ್ದಾರೆ ಅಥವಾ ಮಾಲ್ನ ಮುಂದೆ ಬಂದು ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಶಿವಮೊಗ್ಗ ನಗರ ಶಾಸಕ ಈಶ್ವರಪ್ಪ ಮಾತನಾಡಿದ್ದಾರೆ, ನೋಡೋಣ. ಆಸಿಫ್ ಮಹಾಪುರುಷರ ಪಟ್ಟಿನಲ್ಲಿದ್ದಂತ ಸಾವರ್ಕರ್ನ ಚಿತ್ರವನ್ನ ಕಿತ್ತಾಕದ್ನಲ್ಲ, ಅವ್ರಿಗೆ ಕಿತ್ತಾಕಿದ್ ನಾನು ಹೇಳ್ಕೊಟ್ಟಿದ್ನಾ? ನಂಬರ್ 1. ನಂಬರ್ 2, ಆ ಒಂದು ಸರ್ಕಲ್ ಅಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದಾರಲ್ಲ, ಮುಸಲ್ಮಾನರ ಜಾಗದಲ್ಲಿ ಸಾವರ್ಕರ್ ಫೋಟೋ ಇಡಬೇಕು ಅಂತ ಹೇಳ್ತಾ ಇದಾರಲ್ಲ, ಆ ಸರ್ಕಲ್ ಅಲ್ಲಿ ಇದ್ದಂತ ಫೋಟೋ ಕಿತ್ತಾಕಿದ್ರಲ್ಲ ಮುಸಲ್ಮಾನ್ ಗೂಂಡಾಗಳು, ಅವ್ರಿಗೆ ನಾನು ಹೇಳ್ಕೊಟ್ಟಿದ್ದ ಅದನ್ನ ತೆಗೀರಿ ಅಂತ. ಇದಕ್ಕೆ ಎರಡಕ್ಕೂ ಉತ್ತರ ಕೊಡ್ಲಿ, ಆಮೇಲೆ ಉಳಿದಿದ್ದಕ್ಕೆ ಹೇಳ್ತೀನಿ ನಾನು. ಈ ಘಟನೆಗೆ ಯಾರ ಕಾರಣ ಈಶ್ವರಪ್ಪನವ್ರು? ಈ ಘಟನೆಗೆ ಯಾರ ಕಾರಣ? ರಾಷ್ಟ್ರದ್ರೋಹಿಗಳೇ. ಇದ್ರ ಏನ್ ಅನುಮಾನ ಇಲ್ಲ. ರಾಷ್ಟ್ರದ್ರೋಹಿ ಎಸ್ಡಿಪಿಐ ಇರ್ಬೋದು, PFI ಇರ್ಬೋದು, ಅವ್ರಿಗೆ ಕುಮ್ಮ ಕೊಡ್ತಾರೆ ಅಂತ ಕಾಂಗ್ರೆಸ್ ಇರ್ಬೋದು. ಈ ಗೋಷ್ಠಿಯನ್ನು ಸಹಿಸಕ್ ಆಗ್ತಿಲ್ಲಲ್ಲ ಇವರಿಗೆ. ಓಕೆ, ಎಸ್ಡಿಪಿಐನವ್ರಿಗೆ PFI ಬೆಂಬಲ ಕೊಡ್ತಾ ಇರ್ತ ಕಾಂಗ್ರೆಸ್ಸಿಗೂ